ದೇವ ಮಗುವೆ, ಬೇರೆಯವರು ನಿಮ್ಮನ್ನು ಕುಗ್ಗಿಸುವಾಗ ನೀನು ಕೂಡ ಅವರ ಜೊತೆ ಸೇರಿ ನಿನ್ನನ್ನೇ ನೀನು ನಿಂದಿಸಿಕೊಳ್ಳುತ್ತಿದ್ದೀಯಾ? ನಿನ್ನ ಮೇಲೆಯೇ ನೀನು ಆಪಾದನೆ ಮಾಡಿಕೊಳ್ಳುತ್ತಿದ್ದೀಯಾ? ಒಂದನ್ನು ತಿಳಿದುಕೋ, ದೇವರು ತನ್ನ ಸ್ವರೂಪದಲ್ಲಿ ನಿನ್ನನ್ನು ಉಂಟು ಮಾಡಿದ್ದಾನೆ. ಅಂದರೆ ನೀನು ನಿನ್ನನ್ನು ನಿಂದಿಸಿಕೊಳ್ಳುವಾಗ ನಿನ್ನನ್ನಲ್ಲ, ನಿನ್ನೊಳಗಿರುವ ದೇವರನ್ನು ನೀನು ನಿಂದಿಸುತ್ತಿದ್ದೀಯಾ ಎಂದು ತಿಳಿದುಕೋ. ನೀನು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೀಯಲ್ಲ. ನಿನ್ನನ್ನು ದೇವರು ತನ್ನ ಸ್ವಂತ ಆಲಯವನ್ನಾಗಿ ಮಾಡಿಕೊಂಡಿದ್ದಾನೆ. ನಿನ್ನೊಳಗೆ ವಾಸಿಸಲು ಇಷ್ಟಪಟ್ಟಿದ್ದಾನೆ. ನಿನ್ನನ್ನು ಉಂಟು ಮಾಡಿದ ದಿನ ಒಳ್ಳೆಯದೆಂದು ನೋಡಿದ್ದಾನೆ. ಅಂದ ಮೇಲೆ ಜೀವಸ್ವರೂಪನಾದ ದೇವರನ್ನು ನಿಂದಿಸುವುದಕ್ಕೆ ನೀನ್ಯಾರು? ದೇವ ಮಗುವೆ, ಯಾರು ನಿನ್ನ ಮೇಲೆ ತಪ್ಪು ಹೊರಿಸಿದರು, ದ್ವೇಷ ಮಾಡಿದರು, ನಿನ್ನನ್ನು ಅವಮಾನಪಡಿಸಿ ತಗ್ಗಿಸಿದರು, ಕುಗ್ಗಿಸಿದರು, ಭಯಪಡಬೇಡ. ಸ್ವಲ್ಪ ಯೋಚಿಸು. ಮಹಾಪರಿಶುದ್ಧನೂ ಭಯಂಕರನೂ ಆದ ದೇವರು ತನ್ನ ಸ್ವರೂಪದಲ್ಲಿ ನಿನ್ನನ್ನು ಉಂಟು ಮಾಡಿದಷ್ಟೇ ಅಲ್ಲ, ತನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದಾನೆ. ಅಲ್ಪನೂ ಅಯೋಗ್ಯನೂ ಆದ ನಿನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟು ನಿನ್ನೊಳಗೆ ವಾಸಿಸುತ್ತಿರುವ ದೇವರನ್ನು ನಿನ್ನನ್ನೇ ನೀನು ನಿಂದಿಸಿಕೊಳ್ಳುವುದರ ಮೂಲಕ ದುಃಖಪಡಿಸಬೇಡ.